ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಈಗ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಓಜಿ ಜೋಡಿನೇ ಕೇಳ್ಬೋಣ. ಎಸ್, ಪ್ರೇಮ ಮೇಡಮ್. ಇವ್ರು ಮಾಡುವಾಗ ಸೌಂದರ್ಯ ಜ್ಞಾಪಕ ಬರ್ತಾ ಇತ್ತು ನನಗೆ. 26 years ಬ್ಯಾಕು ನಾವೆಲ್ಲ ಹೇಗಿದ್ವಿ ಅಂತ ರಿಕಲೆಕ್ಟ್ ಮಾಡ್ಕೋತಾ ಇದ್ವಿ. ಸಿನಿಮಾ ಎಲ್ಲ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಒಂಥರ ಫ್ಯಾಮಿಲಿ ಕೈಂಡ್ ಆಫ್. ಅಲ್ಲಿ ನೋಡಿ ಮ್ಯಾಮ್, ಏನ್ ಅದ್ಭುತವಾದ photo. ರವಿ ಸರ್, ವಾವ್, ಸೋ ಚಾಮ್. ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ರಿ. ಗುಡ್, ಥ್ಯಾಂಕ್ ಯು ಮ್ಯಾಮ್. ರವಿ ಸರ್ ಮ್ಯೂಸಿಕ್ ಮಾಡಿ 26 ವರ್ಷ ಆಯ್ತು ಅಂತ ಇವತ್ತೇ ಗೊತ್ತಾಗಿದ್ದು ನನಗೆ. ನಾನು ಫಸ್ಟ್ ಪಿಕ್ಚರ್ ಮ್ಯೂಸಿಕ್ ಮಾಡಿದ್ದೆ. ಓ, ಇದೇ ಫಸ್ಟ್ ಪಿಕ್ಚರು. ಇದೇ ಫಸ್ಟ್ ಫಿಲ್ಮ್ ಮ್ಯೂಸಿಕ್ ಮಾಡಿದ್ದು ನಾನು. ಆಮೇಲೆ ಅದರಲ್ಲಿ ಫಸ್ಟ್ ಕಂಪೋಸ್ ಮಾಡಿದ ಸಾಂಗು ಕೂಡ ನನ್ನವಳು ನಕ್ಕರೆ ಸಾಂಗೇ ಫಸ್ಟ್ ಕಂಪೋಸ್ ಮಾಡಿದ್ದು ನಾನು. ಅದಕ್ಕೆ ಥ್ಯಾಂಕ್ಸ್ ಟು ಸುಮಾಶ್ ಶಾಸ್ತ್ರಿ. ಯಾಕಂದ್ರೆ ನಾನು ಸುಮ್ಮನೆ ಅಮ್ಮ ಮಾಡ್ತಾ ಕೂತಿದ್ದೆ, ಅವ್ರು ಆ್ಯಕ್ಚುಲಾಗಿ ಜೊತೆಲಿದ್ರು. ಅವಾಗ ಅವರು ಸರ್ ಇದೇನೋ ಅಮ್ಮ ಮಾಡ್ತಾ ಇದ್ದೀರಾ, ಚೆನ್ನಾಗಿದೆ, ಕಂಟಿನ್ಯೂ ಮಾಡಿ ಅಂತೇಳಿ ಕಂಪೋಸ್ ಮಾಡಿಸಿ ನನ್ನ ಹಾಡು ಓಕೆ ಮಾಡಿದ್ದು ಅವರೇ ಆಗುತ್ತೆ. ಆ್ಯಕ್ಚುಲಾಗಿ ಶೀಸ್ ದ ಒನ್. ಸುಮಾಶ್ ಶಾಸ್ತ್ರಿ ಅವ್ರಿಗೆ ನಿಜವಾಗ್ಲೂ ಬನ್ನಿ ಜೋರಾದ ನೋಡ್ಸ್ತಾರೆ ಅವರು. ಶಾಸ್ತ್ರಿ ಸಕ್ಕರೆ ಅಂತ ಫಸ್ಟ್ ಲೈನ್ ನಾನು ಬರ್ದೆ, ಆಮೇಲೆ ಮಿಕ್ಕಿದ್ದೆಲ್ಲ ಕಲ್ಯಾಣ್ ಕೇಳಿ ಬರ್ಸಿದ್ದು ಹಾಡೋದು. ಆಮೇಲೆ ಪ್ರೇಮ ಅವ್ರು ಹೇಳ್ದಂಗೆ ಇದೆಲ್ಲ ನೋಡ್ತಿರ್ಬೇಕಾದ್ರೆ ಫಸ್ಟ್ ನೆನಪಾಗಿದ್ದೆ ಸೌಂದರ್ಯ. ತುಂಬಾ ನೆನಪಾದ್ರು ನನಗೆ. ಯಾಕಂದ್ರೆ 2 ಸಿನಿಮಾ ಮಾಡಿದಾಗಲೂ 2 ಪಿಕ್ಚರ್ ಸೂಪರ್ ಹಿಟ್ಸ್, 2 ತುಂಬಾ ನೆನಪಾಗ್ತಾರೆ ಅವರು. ಓವರ್ ಆಲ್ ಈ ಸಿನಿಮಾದಲ್ಲಿ 2 ತುಂಬಾ ಇಂಪಾರ್ಟೆಂಟ್. ವಂಶರ್ ನಾವು ಬೇರೆ ಕ್ಯಾರೆಕ್ಟರ್ಸ್ ಆಕ್ಟ್ ಮಾಡ್ಬೇಕಾದ್ರೆ ಸೀನಲ್ಲಿ ನಾವೇನ್ ರಿಯಾಕ್ಟ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಎಸ್ಪೆಷಲಿ ಮಗು ಬಂದಾಗ ನಿಮ್ಮಲ್ಲಿ ಇಮಿಡಿಯೇಟ್ ಆಗಿ ಒಂದು ಎಮೋಷನ್ ರೈಸ್ ಆಗಬೇಕಾಗಿತ್ತು. ಯು ಆರ್ ಸೀಯಿಂಗ್ ಯುವರ್ ಸನ್ ಅನ್ನೋದು. ಅಲ್ಲಿ ನೀವು ಬ್ಲಾಂಕ್ ಆಗಿ ನಿಂತಿದ್ರಿ ನೀವು. ಸೊ ಯು ಶುಡ್ ಎಮೋಟ್. ಗೊತ್ತಾಗಬೇಕು, ಒಂದು ಚಿಕ್ಕ ಹಿಂಗ್ ಹೋಗ್ಬೇಕು, ಬಟ್ ಹಿಡಿಯಕ್ಕಾಗಲ್ಲ. ಅದೆಲ್ಲ ಅದೊಂದು ಕಾಣಿಸ್ಬೇಕು. ಅದೊಂದು ಬ್ಲಾಂಕ್ ಆಗಿದ್ರಿ ಅನ್ನೋದು ಒಂದು ಅನಿಸ್ತು. ಶುಕ್ರದ ನೀನ್ ಚೆನ್ನಾಗಿ ಮಾಡ್ಕೊಂಡ್ ಬಂದೆ. ನಿನ್ ಕ್ಯಾರೆಕ್ಟರ್ಗೆ ಎಷ್ಟು ಬೇಕೋ ಅಷ್ಟು ಹೋಮ್ಲಿ ಆಗಿ, ಅದು ಯಾವಾಗ ಹೋಮ್ಲಿ ಕಾಣಿಸ್ತೇನೆ. ನೀನು ಸ್ವೀಟ್ ಆಗಿರ್ತೀಯ, ಯಾವಾಗಲೂ ನಗ್ನಾಗ್ತಾ ಖುಷಿಯಾಗಿರುತ್ತೆ. ಸೊ ಯು ಮೇಂಟೈನ್ ಯುವರ್ ಕ್ಯಾರೆಕ್ಟರ್. ನಿನ್ಗೇನು ಜಾಸ್ತಿ ಇದು ಡೈಲಾಮಾ ಕ್ಯಾರೆಕ್ಟರ್ಸ್ ಇಲ್ಲ. ಇವರು ವಂಶಿಗೆ ತುಂಬಾ ಡೈಲಾಮಾ ಪೊಸಿಷನ್ಸ್ ಇತ್ತು. ಅದಕ್ಕೆ ಇಟ್ಸ್ ಅ ಗುಡ್ ಥಿಂಗ್. ನನಗೊಂದು ಮೆಲ್ಕ್ ಹಾಕಿದ್ರಿ. ನಾನು ನನ್ನ ಹೆಂಡ್ತಿರು ಫಸ್ಟ್ ಸಿನಿಮಾ ನಾನು ನನ್ನ ಹೆಂಡತಿ ಅಂತ ಸ್ಟಾರ್ಟ್ ಮಾಡಿದ್ದು ವಿತ್ ಹಂಸಲೇಖ. ನಾನು ನನ್ನ ಹೆಂಡ್ತಿರ ಅನ್ನೋ ಸಿನಿಮಾದಲ್ಲಿ ಹಂಸಲೇಖನ್ ಬಿಟ್ಟು ಜರ್ನಿ ಸ್ಟಾರ್ಟ್ ಆಗಿತ್ತು. ಮ್ಯೂಸಿಕಲ್ ಜರ್ನಿ 26 ವರ್ಷ ಆಗಿದೆ ಮ್ಯೂಸಿಕ್ ಮಾಡಕ್ ಸ್ಟಾರ್ಟ್ ಮಾಡಿ ಅನ್ನೋದು ನನಗೆ ಇಟ್ ವಾಸ್ ಇವತ್ತು ಗೊತ್ತಾಯ್ತಾನೆ. ದಾಟಿದ್ದೀನಿ. ಥ್ಯಾಂಕ್ ಯು ರವಿ ಸರ್. ನಮ್ಮ ಮಾಸ್ಟರ್ ಮೈಂಡ್ ರಮೇಶ್ ಸರ್. ಸುಕೃತ, ನೀವು ಆಕ್ಚುಲಿ ಮಹಾನಟಿಯಲ್ಲಿ ಸ್ಪರ್ಧಿಯಾಗಿರ್ಬೇಕಾಯ್ತು ಅನ್ಸುತ್ತೆ ನನಗೆ. ಯು ಡಿಡ್ ಸೋ ವೆಲ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಮೀನ್ಸ್ ಅ ಲಾಟ್. ನೀವು ತಾನೇ ಜೆನ್ಸಿ ಭಾಷೆ ಎಲ್ಲ ಹೇಳೋದು? ಹೌದು. ನಿಮ್ ಭಾಷೆಲೇ ಇಲ್ಲ. ಪಾಪಿಂಗ್, ಶೀಸ್, ಡಬ್ಲ್ಯೂ, ಡಾಪ್. ಕರೆಕ್ಟಾ? ಥ್ಯಾಂಕ್ ಯು ಸೋ ಮಚ್. ಯು ಆರ್ ರಿಯಲಿ ಗುಡ್. ಅಂಡ್ ನಮ್ಮ ಹುಡುಗಿ ವಂಶಿ ನಿಜಾಲೋ ಇವ್ರದ್ದು ತುಂಬಾ ಡೈಲಾಗ್ಸ್ ಇದೆ. ಆವಾಗೆಲ್ಲ ನಾನು ನಿಮ್ಮನ್ನ ಗಮನಿಸ್ತಾ ಇದ್ದೆ, ನೀವು ರಿಯಾಕ್ಟ್ ಮಾಡ್ತಾ ಇದ್ದೀರಾ ಆ ಲೈನ್ಸ್ ಅಲ್ಲಿ ಅಂತ. ಆಲ್ಮೋಸ್ಟ್ ಎವ್ರಿ ಟೈಮ್ ನೀವು ರಿಯಾಕ್ಟ್ ಮಾಡಿದ್ರಿ, ಎಕ್ಸೆಪ್ಟ್ ರವಿ ಸರ್ ಹೇಳಿದ್ದು ಆ ಪಾಯಿಂಟ್ ನಿಜ. ರವಿ ಸರ್ ಕರೆಕ್ಟ್ ಪಾಯಿಂಟ್ ಹಿಡಿದ್ರು. ಬೇರೆ ಎಲ್ಲಾ ಟೈಮು ಕರೆಕ್ಟ್ ಆಗಿ ರಿಯಾಕ್ಟ್ ಮಾಡಿದ್ರಿ ನೀವು. ಅಂಡ್ ಪ್ರವೀಣ್, ನಾನು ಒರಿಜಿನಲ್ ನೋಡಿದೀನಿ, ಬಹಳ ಎಂಜಾಯ್ ಮಾಡಿದೀನಿ. ಸಾರ್ ಬರೀ ಪಕ್ಕದಲ್ಲಿ ಕೂತಿದ್ದಾರೆ. ಹಾಗಾಗಿ ಅದು ರವಿ ಸರ್ ಆ ಸ್ಕ್ರೀನ್ ಅಲ್ಲಿ ಬಂದಾಗ ಒಂದು ಎಕ್ಸ್ ಫ್ಯಾಕ್ಟರ್ ಅಂತ ಇರುತ್ತೆ. ದಟ್ ಇಸ್ ಸಮಥಿಂಗ್. ಅದು ಎಕ್ಸ್ಪ್ಲೈನ್ ಮಾಡೋದು ಕಷ್ಟ. ಇಟ್ಸ್ ಅ ಸ್ಟಾರ್ ಕ್ವಾಲಿಟಿ. ಅದೊಂದು ತುಂಟಾಟ ಬಹಳ ಎಂಜಾಯ್ ಮಾಡ್ತಿದ್ವಿ. ಅಂದ್ರೆ ಇಬ್ರು ಹೆಂಡತಿರ್ ಮಧ್ಯೆ ಒಬ್ಬ ಸಿಗಾಕೊಂಡು 2-3 ಫಿಲ್ಮ್ಸ್ ಮಾಡಿದಾರೆ ಅವರು. ಎಲ್ಲ ಬಹಳ ಮಜಾ ಸಿಗೋದು ಅವರು ಅಲ್ವಾ ಸರ್? ಇದನ್ನ ಆರ್ಟ್ ಫಿಲ್ಮ್ ಅಲ್ಲಿ ತುಂಬಾ ಸೀರಿಯಸ್ ಆಗಿ ಮಾಡ್ತಾರೆ. ಬಟ್ ಕಮರ್ಷಿಯಲ್ ಫಿಲ್ಮ್ ಅಲ್ಲಿ ಎಂಟರ್ಟೈನ್ಮೆಂಟ್ ಜೊತೆ ಸಾರು ರಾಘವೇಂದ್ರ ಅವೆಲ್ಲ ಬಹಳ ಚೆನ್ನಾಗಿ ಮಾಡಿದ್ರು. ಆತರ ಒಂದು ಫಿಲ್ಮ್ ಉಲ್ಲಾಸ್ ಬಹಳ ಚೆನ್ನಾಗಿತ್ತು. ನೀವು ಆ ಹುಡುಗಂತ್ರ ಇಲ್ಲಿ ಜಂಪ್ ಮಾಡಿ ಎಂಜಾಯ್ ಮಾಡಿದ್ದು, ಆ ಸೋಫಾ ಮೇಲೆ ಎಂಜಾಯ್ ಮಾಡಿದ್ದು, ಯು ರಿಯಲಿ ಎಂಜಾಯ್ಡ್. ಹೋಲ್ ಟೀಮ್ ಸರ್, ಎವ್ರಿಬಡಿ ವೆರಿ ಗುಡ್ ರೀ. ಥ್ಯಾಂಕ್ ಯು ರಮೇಶ್ ಸರ್. ಥ್ಯಾಂಕ್ ಯು ರಮೇಶ್ ಸರ್. ಈಗ ನಮ್ಮ ಬ್ಲಾಕ್ ಬಸ್ಟರ್ ಡೈರೆಕ್ಟರ್. ಪ್ರಾಪರ್ ಸಿನಿಮಾ ನೋಡಿದಂಗೆ ನನಗೆ ಏನು ಡಿಫರೆನ್ಸ್ ಆಗಿಲ್ಲ. ರೀ ರೆಕಾರ್ಡಿಂಗ್ ಇಂದ ಹಿಡಿದು ಎಲ್ಲಾನು, ದೊಡ್ಡಣ್ಣವ್ರ ಕ್ಯಾರೆಕ್ಟರ್ ಮಾಡಿದವರಿಂದ ಹಿಡಿದು ಪ್ರವೀಣ್, ವಂಶಿ, ಸುಕೃತ ಎಲ್ಲಾರು ಅಮೇಸಿಂಗ್ಲಿ ಡನ್. ವೆರಿ ವೆಲ್ ಡನ್. ಥ್ಯಾಂಕ್ ಯು ಸರ್. ಒಂದು ವಿಷಯ ನಾನು ಹೇಳ್ಬೇಕಿಲ್ಲ ಏನು ಅಂತಂದ್ರೆ, ರವಿ ಸರ್ ಐ ಥಿಂಕ್ ನಾವೆಲ್ಲ ಅವ್ರು ನೋಡ್ಕೊಂಡು ಅವ್ರ ಒಂದು ಕ್ವಾಲಿಟಿ ಕಲ್ತಿರೋದು ಏನು ಅಂತಂದ್ರೆ, ಯಾರೋ ಹೊರಗಡೆಯಿಂದ ಸವಾಲ್ ಹಾಕೋದಲ್ಲ, ಅವರೇ ಒಂದು ಸವಾಲ್ ಹಾಕೊಂಡು ಅದನ್ನ ಜಯಿಸ್ಕೊಂಡು ಬರೋದೇ ಫಸ್ಟ್ ನಾವು ಮಾಡಿರೋದು. ಅವ್ರು ಆಕ್ಟ್ ಮಾಡ್ಬೇಕಾದ್ರೆ ಯಾರೋ ನಾನು ಅನ್ಕೊಂಡಾಗ ತೆಗಿತಾ ಇಲ್ಲ, ನಾನೇ ತೆಗಿತೀನಿ ಅಂತ ಡೈರೆಕ್ಷನ್ ಗೆ ಬಂದು ಅದ್ರ ಜಯಿಸ್ಕೊಂಡ್ ಬರ್ತಾರೆ. ಮ್ಯೂಸಿಕ್ ಅಷ್ಟು ದೊಡ್ಡ ಕಾಂಬಿನೇಷನ್, ಅಷ್ಟು ವಂಡರ್ಫುಲ್ ಕಾಂಬಿನೇಷನ್ ಯಾವ್ದೋ ಒಂದು ಪರಿಸ್ಥಿತಿಗೆ ಇಲ್ಲ, ಇವಾಗ ಆಗ್ತಾ ಇಲ್ಲ ಅಂತಂದ್ರೆ ನಾನೇ ಮ್ಯೂಸಿಕ್ ಮಾಡ್ತೀನಿ ಅಂತ ಬಂದು ಒಂದು ಬ್ಲಾಕ್ ಬಸ್ಟರ್ ಸಾಂಗ್ ಕೊಟ್ಟು ಅಲ್ಲಿಂದ ಒಂದು ಸ್ಟೇಟ್ ಅವಾರ್ಡ್ ತಗೊಳ್ಳೋ ತನಕ ಒಂದು ಮ್ಯೂಸಿಕ್ ಮಾಡ್ಕೊಂಡು ರವಿ ಸರ್ ಬಂದಿದ್ದಾರೆ ಅಂತಂದಾಗ ದಿಸ್ ಇಸ್ ವಾಟ್ ವಿಲ್ ಲರ್ನ್ from him. So ಈ ಆಕ್ಟಿಂಗ್ ಅಷ್ಟೇ ಅಲ್ಲ, ಟು ದ ಶೋ ಮ್ಯಾನ್ ಆಫ್ ಕನ್ನಡ ಇಂಡಸ್ಟ್ರಿ ಸರ್, ದಿಸ್ ಇಸ್ ಫ್ರಮ್ ಮೈ ಸೈಡ್. PCR. The showman ರವಿ ಸರ್ ಗೋಸ್ಕರ ಕಾಟೇರ ನಮಸ್ಕಾರ ಅಂಡ್ ಬ್ಲಾಕ್ ಬಸ್ಟರ್.
ಥ್ಯಾಂಕ್ ಯು ತರುಣ್ ಅವ್ರು ತುಂಬಾ ಇಷ್ಟಪಟ್ಟು ಬಹಳ ಅಭಿಮಾನದಿಂದ ಈ ಕಾಟೇರ ನಮಸ್ಕಾರ ಮಾಡಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಏನಾಯ್ತು? ಒಂದೇ ಸೆಕೆಂಡ್ ಮಾನ್ಯ. ಅನು ಇದೇ ಹುಡುಗನ ಬಸ್ ಹತ್ಕೊಂಡು ಅಪ್ಪನ್ ಕನ್ಸ್ ತೀರ್ಸಕ್ ಬೆಂಗಳೂರಿಗೆ ಬಂದಿದ್ದ ಹುಡುಗ ಇದೇನಾ? ಇದೇ ಹುಡುಗ ಸರ್. ನಮ್ ತಂದೆ ಕನ್ಸನ್ನ ಈಡೇರ್ಸೋದಕ್ ಬಂದಿದ್ದೀನಿ ಸರ್. ನಮ್ ತಾಯಿಗೊಂದ್ ಮನೆ ಕಟ್ಕೊಡ್ಬೇಕು ಸರ್ ಅಂತ ಹೇಳಿದ್ದ. ಕಟ್ಟಿರೋ ಮನೆಗೆ ಸೊಸೆ ಹುಡುಕಕ್ ಬಂದಿದ್ದಾನೆ ಅಂತ ನಮಗ್ ಗೊತ್ತಿರ್ಲಿಲ್ಲ. ಒಂದು ಹೃದಯಕ್ಕೆ ಬೆಂಕಿ ಹಾಕಿ ಇನ್ನೊಂದು ಹೃದಯದ ಬೆಂಕಿ ಜೊತೆ ಚಳಿ ಕಾಯಿಸ್ಕೋತಾ ಇರುವಂತ ಮುದ್ದು ರಾಜ. ಮೇಡಮ್, ಅವನಿಗೆ ಮನೆ ತುಂಬಾಕ್ ಒಂದ್ ಹುಡುಗಿ ಬೇಕು ಅಂದಿದ್ರಂತ ಮನೇಲಿ. ಅವ್ನ್ ಮಿಸ್ ಆಗಿ ಮನೆ ತುಂಬಾ ಹುಡುಗಿನ ನಿಮಿಷ ಇಲ್ಲಕ್ಕ, ಅದೇ ಬಂದಿದೆ ಅಪ್ಪನ್ ಕನ್ಸು ಅಂತೇಳಿ. ಅಪ್ಪನ್ ಕನ್ಸು ಈಡೇರಿಸಿದಾಯ್ತು, ಮನೆನೂ ಕಟ್ಟಿದ್ದಾಯ್ತು. ಅದನ್ನೇ ಯಾಕೆ ಮಾಡ್ತಾರೆ? ನೆಕ್ಸ್ಟ್ ಹೋಗೋಣ ಅಂತ. ಈಗ ಪ್ರೆಸೆಂಟ್ ಕನ್ಸ್ ಏನು ರಾಜ ನಿಂದು? ಅಲ್ಲ, ಇನ್ನೂ ಬೆಳಿಬೇಕು, ಚೆನ್ನಾಗಿ ಸಾಧನೆ ಮಾಡ್ಬೇಕಂತ. ಏನು ಏನ್ ಬೆಳಿಬೇಕು? ಲೈಫಲ್ಲಿ ಸಾಧನೆ ಮಾಡ್ಬೇಕು ಸರ್ ಅಂತ. ಪ್ರೀತಿ ವಂಶ ಬೆಳಿಬೇಕಾ? ವಂಶ ಬೆಳಿಬೇಕಂತ ವಂಶ ಏನ್ ಬೇಡ ಸರ್, ಮತ್ತೆ ಸಾಧನೆ ಅಂದ್ರೆ ಸರ್ ಇವಾಗ ಮ್ಯೂಸಿಕ್ ಮಾಡ್ತಾ ಇದ್ದೀನಿ, ಸೊ ಅದರಲ್ಲೇ ಇನ್ನೂ ಸ್ವಲ್ಪ ಜಾಸ್ತಿ ಸಾಧನೆ ಮಾಡ್ಬೇಕಂತ. ನಿಂಗೆ ವಂಶ ಬೆಳೆಯೋದೆಲ್ಲ ಬೇಡವೇನೋ? ಬೇಡವಾ? ಅಲ್ಲ ಮ್ಯಾಮ್, ಬೆಳಿಬೇಕು. ಅಲ್ಲ, ಈಗ 3 ಜನ ಕಾಳು ಹಾಕ್ತಿದ್ರೆ ವಂಶ ಎಲ್ಲಿ ಬೆಳೆಯುತ್ತೆ? ಯಾರೋ ಒಂದು ವಂಶ ಬೆಳಿಲಿ ಅಂತ ಅವನು ಹಂಗೆ. ಸಾಧನೆ ಮಾಡೋ ಹುಡುಗಿರು ಆಟೋಮೆಟಿಕ್ ಆಗಿ ಬರ್ತಾರೆ. ಲೇ, ಸಾಧನೆ ಮಾಡೋ ಹುಡುಗಿರು ಬರ್ತಾರೆ. ಮತ್ತೊಮ್ಮೆ ಕಾರ್ಯಕ್ರಮನ ಮುಂದುವರ್ಸೋಣ. ಹೇಳಪ್ಪ, ಹೇಳಿ ಅಣ್ಣ, ಏನ್ ನಡೀತಾ ಇದೆ ಇಲ್ಲಿ? ಏನಿಲ್ಲ, ನೀವು ನೋಡ್ತಾ ಇದ್ರೆ ಅದು ನಡೀತದೆ. ಅದೇ ಕಣೋ, ಏನ್ ನಡೀತಿಲ್ಲ ಅಂತ ಕೇಳಿದೆ. ಮಾನ್ಯ ರಮೇಶ್ ಇಷ್ಟ ದಿನ ಅಮೃತ ಜೊತೆ ಮಾಡ್ತಾ ಇದ್ದೆ ಡ್ಯಾನ್ಸು. ಇವತ್ತು ನಾವೇನ್ ಹೇಳಿಲ್ಲ, ನೀನೇ ಅಲ್ಲ, ಮತ್ತೆ ಸರ್ ಅದಕ್ಕೂ ಬೈದ್ ಬಿಡ್ತಾರೆ, ಅದಕ್ಕೆ ಏನ್ ಮಾಡ್ತಿದ್ದೆ ಅಂತ ಕೇಳ್ಬಿಡ್ತಾರೆ. ಇವತ್ತು ಡಿಫ್ರೆಂಟ್ ಆಗಿರ್ಲಿ ಅಂತ ಟೀಮ್ ಅವರು ಮಾನ್ಯ ಕೊಟ್ಟರು. ಮಾನ್ಯ, ನೀ ಹೇಳು, ನಮ್ ಹುಡುಗ ಹೆಂಗೆ? ಚೆನ್ನಾಗಿ ಪ್ರಾಕ್ಟೀಸ್ಗೆಲ್ಲ ಬಂದ್ರು. ಅಂದ್ರೆ ಕೋಆರ್ಡಿನೇಷನ್ ಚೆನ್ನಾಗಿತ್ತು. ಕೋಆರ್ಡಿನೇಷನ್ ಚೆನ್ನಾಗಿತ್ತಂತೆ ಅಮೃತ. ಚೆನ್ನಾಗಿ ಕೋಆಪರೇಟ್ ಮಾಡಿದ್ರು. ಕೋಆಪರೇಟ್ ಮಾಡಿದ್ರಂತೆ ಅಮೃತ. ನನ್ನ ಹತ್ರ ಬಂದ್ಬಿಟ್ಟು ಅಲ್ಲೇನು ಇಲ್ಲ ಹೇಳ್ತಾ ಇದೀವಿ. ನೆಕ್ಸ್ಟ್ ಡಾನ್ಸ್ ಕ್ಲಾಸ್ ಅಲ್ಲಿ ಇದ್ದಾಗ ವಿಡಿಯೋ ಕಾಲ್ ಮಾಡೋದು ಅವರಿಗೆ, ಅಮೃತ ಅವ್ರಿಗೆ ವಿಡಿಯೋ ಕಾಲ್ ಮಾಡೋದು. ನೋಡು, ಇವ್ರು ನಮ್ಮ ಪಾರ್ಟ್ನರು, ಹಿಂಗ್ ಡಾನ್ಸ್ ಮಾಡ್ತಾ ಇದೀವಿ ಅಂತೆಲ್ಲ ಹೇಳ್ತಾ ಇದ್ರು. ಸೊ ಇಟ್ಸ್ ಲೈಕ್ ಡಾನ್ಸ್ ವಿತ್ ಮಾನ್ಯ, ವಿಡಿಯೋ ಕಾಲ್ ವಿತ್ ಅಮೃತ. ಏನಿದೆ ಅಕ್ಕ, ವಿಡಿಯೋ ಕಾಲಲ್ಲಿ ಏನಿಲ್ಲ. ಇವಾಗ ಹೇಳು, ಯಾರ್ ಬೆಸ್ಟ್, ಮಹಾನಟಿ 1 ನ 2 ನ? ಬಾ ಸೀಸನ್ 1 ಸೀಸನ್ 2 ಕಣ್ಣಲ್ಲಿ ಕಣ್ಣಿಟ್ಟೇಳು. ಒಂದು ಕಠಿಣವಾದ ನಿರ್ಧಾರ ತಗೋ. ಸೌಂದರ್ಯ, ಪ್ರೇಮ, ಸೌಂದರ್ಯ.